ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಿಂದ ತೆಗೆದುಕೊಳ್ಳ್ರಿ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಸಾಕು. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ. ಹಾಲೆಲೂಯಾ. ಇಲ್ಲಿ ತನಕ ಕೇಳದೆ ಇರುವಂತ ಒಂದು ಸಂಗತಿಯನ್ನು ಕೇಳಿ ಹೃದಯದಲ್ಲಿ ಒಂಥರ ಅಲಗು ನೆಟ್ಟಂತಾಗಿ, ಅಂದ್ರೆ ಹೊಸದಾಗಿ ದೇವರು ಈ ರೀತಿಯಾಗಿ ಅದ್ಭುತ ಕಾರ್ಯ ಮಹತ್ ಕಾರ್ಯಗಳನ್ನ ಮಾಡುತ್ತಾರೆ ಎಂಬುದಾಗಿ ಹೊಸದಾಗಿ ನಾವು ಹೇಳುವಾಗ ಕೇಳುವಂತ ಜನಗಳಿಗೆ ಏನಾಗಿರ್ತದೆ, ಇದ್ಯಾವುದೋ ಹೊಸದು ನಾನು ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇದು ಏನು ಈ ತರ ಹೇಳ್ತಾ ಇದ್ದಾರೆ? ಈಗ ಆಕಾಶ ಭೂಮಿಯನ್ನು ನಾವು ಹೇಗೋ ಉಂಟಾಯಿತು ಅಂತ ನಾವು ನೆನೆಸಿದ್ವಿ, ಆದ್ರೆ ದೇವರು ಒಂದು ಮಾತಿನ ಮೇಲೆ ನಿರ್ಮಾಣ ಮಾಡಿದ್ದಾರೆ ಅಂತ ಇವರೆಲ್ಲ ಈ ತರ ಎಲ್ಲ ಒಂದು ವಾಕ್ಯ ಇದೆ ಅಂತ ನಮ್ಗೆ ತಿಳಿದಿಲ್ಲ. ಅಲಗು ನೆಟ್ಟಂತೆಯೇ ಆಗಿದೆ. ಹಲ್ಲೆಲೂಯಾ. ಹಾಗೆ ಕೆಳಗೆ ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಸಾಕು. ಇಲ್ಲಿ ಪೇತ್ರ ಹೇಳ್ತಾರೆ, ಸಹೋದರರೇ, ನಾನೇನು ಮಾಡಬೇಕು ಎಂದು ಕೇಳಲು ಪೇತ್ರ ಅವರಿಗೆ, ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ. ಹಾಲೆಲೂಯಾ. ಎಲ್ಲಿ ಕೋಳಿ ಕಟ್ಟು ಮಾಡಿದ್ರು, ಗುರಿ ಕಟ್ಟು ಮಾಡಿದ್ರು, ಏನು ಮಾಡಿದ್ರು ಪಾಪ ಪರಿಹಾರ ಆಗುವುದಿಲ್ಲ. ಪ್ರಿಯಳೇ, ಇಲ್ಲಿ ಮನುಷ್ಯನಿಗೋಸ್ಕರನೇ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ತಾಳಿಕೊಂಡು ಈ ಭೂಮಿಯ ಮೇಲೆ ಬಂದು 33 ವರ್ಷಗಳ ಕಾಲ ಜೀವಿಸಿ 3.5 ವರ್ಷಗಳ ಕಾಲ ಅದ್ಭುತ ಕಾರ್ಯ ಮಹತ್ ಕಾರ್ಯ, ಸತ್ತ ಲಾಜರನ್ನ ಎಬ್ಬರಿಸಿ ಗೂನು ಬೆನ್ನನ್ನ ಸರಿಗೆ ಮಾಡಿ ಕುಂಟರು ಇಂಥವ್ರಿಗೆಲ್ಲ ಸಹಾಯ ಮಾಡಿ ಕ್ಷಣ ಮಾತ್ರದಲ್ಲೇ ಗುಣಪಡಿಸುವಂತ ಯೇಸು ಸ್ವಾಮಿಯ ಹೊರತು ನಿಮ್ಮ ಪಾಪ ಪರಿಹಾರ ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಹೋಗ್ತೀರಿ ಪಾಪ ಪರಿಹಾರಕ್ಕಾಗಿ? ನಾನೇ ಯಜ್ಞದ ಕುರಿ, ನನ್ನನ್ನೇ ನಾನು ಸಮರ್ಪಣೆ ಮಾಡಿ ಈ ಭೂಮಿ ಮೇಲೆ ನಾನು ಬಂದಿರೋದು ಮನುಷ್ಯನ ಪಾಪವನ್ನು ನನ್ನ ಮೇಲೆ ಹೊತ್ತುಕೊಂಡು ನಿಮಗೆಲ್ಲ ನಾನು ಇವತ್ತು ಪರಿಹಾರ ಮಾಡಿ ನಿಮಗೆಲ್ಲ ಬಿಡುಗಡೆ ಮಾಡಿದ್ದೀನಿ. ನನ್ನ ಹೆಸರನ್ನು ತೆಗೆದುಕೊಂಡು ಅನೇಕ ಜನರಿಗೆ ಹೋಗಿ ಶುಭವರ್ತಮಾನವನ್ನು ಸಾರಿ ನನ್ನ ಪಾಪಗಳನ್ನು ಯೇಸು ಸ್ವಾಮಿ ಹೊತ್ತುಕೊಂಡು ನನಗೆ ಪರಿಹಾರ ಮಾಡಿದ್ದಾರೆ. ನನಗೆ ರೋಗವನ್ನು ಪರಿಹಾರ ಮಾಡಿದ್ದಾರೆ. ನನ್ನ ಕುಟುಂಬದಲ್ಲಿ ಎಷ್ಟು ಡಾಕ್ಟರ್ ಟೆಸ್ಟ್ಗಳು ಮಾಡಿದರೂ ಸತ, ಹಲ್ಲೆಲೂಯಾ, ಏನೂ ನನಗೆ ಆಪರೇಷನ್ಗೆ ಹೋಗುವಂತ ಸ್ಥಿತಿಲಿ ಸತ ಬೇರೆ ಮಾತ್ರೆಯಲ್ಲಿ ಗುಣಪಡಿಸಿದಂತ ದೇವರಾಗಿದ್ದಾರೆ. ಅಂಥ ದೇವರನ್ನ ನೀವು ಸೇವಿಸುವಂತವರು. ಅಂದ್ರೆ ನಾನು ನಿನಗೆ ಸಹಾಯ ಮಾಡಿದ್ದನ್ನ ನೀನು ಅನೇಕ ಜನಗಳಿಗೆ ನೀನು ಶುಭ ವರ್ತಮಾನವನ್ನ ಸಾರು. ಏಕೆ? ಅವರು ನನ್ನ ನಾಮದಲ್ಲಿ ಬಂದು ಸೇರಿಕೊಂಡು ನನ್ನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಜೊತೆಗೆ ನನ್ನ ರಾಜ್ಯಕ್ಕೆ ಬರಲಿ. ಹಲ್ಲೆಲೂಯಾ. ಈ ಭೂಮಿ ರಾಜ್ಯ ಅಲ್ಲ. ಈಗ ನಾವು ನೀವು ಇಷ್ಟೋ ತನಕ ಮಾತನಾಡಿದ್ದು ರಾಜ್ಯವಲ್ಲ. ದೇವರ ವಾಕ್ಯದ ಒಂದು ರಾಜ್ಯ ಇದೆ. ಎಷ್ಟೋ ಜನ ದೂರದಿಂದ ಪರಲೋಕವನ್ನ ನೋಡಿ ಸಂತೋಷ ಪಡ್ತಾರೆ ಹೊರತು ಅದ್ರ ಒಳಗೆ ಹೋಗಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಯಾಕೆ? ದೇವರ ವಾಕ್ಯವನ್ನ ಅನುಸರಿಸಿ ನಡಿಬೇಕಲ್ಲ. ಈ ಭೂಮಿ ಮೇಲೆ ಕಷ್ಟ ಆಗ್ತದೆ. ಇಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಲ್ಲ. ಇದನ್ನ ದೇವರಲ್ಲಿ ಬಂದ್ರೆ ಬಿಡ್ಬೇಕು. ಇನ್ನೊಬ್ಬರಿಗೆ ಆಳಿಸ್ಬೇಕಲ್ಲ, ಅದು ದೇವರ ಹತ್ರ ಬಂದ್ರೆ ಬಿಡಬೇಕು. ಇಲ್ಲಿ ಈ ಲೋಕದ ಜ್ಞಾನ ಬುದ್ಧಿಗಳು ಎಲ್ಲವನ್ನು ನೀನು ಬಿಡಬೇಕು. ಇದು ನಿನ್ನಿಂದ ಸಾಧ್ಯವೋ? ಹಲ್ಲೆಲೂಯಾ. ಅದಕ್ಕಾಗಿ ಎಷ್ಟೋ ಜನ ಕಂಡರೂ ಕಾಣದ ರೀತಿಯ ದೇವರ ರಾಜ್ಯವನ್ನು ಬದಿಲಿಟ್ಟುಬಿಟ್ಟು ಅವರ ದಾರಿಯನ್ನೇ ಸಪರೇಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯನೇ, ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಗತಿ ಏನಾದೀತು ಒಂದು ದಿವಸ ಲೆಕ್ಕಾಚಾರ ಮಾಡ್ತೀನಿ. ಒಂದು ದಿವಸ ನಿಮ್ದಲ್ಲ.
ಇಷ್ಟು ವರ್ಷ ಸರ್ವಿಸ್ ಮಾಡಿದ ಒಂದು ಡ್ಯೂಟಿ ಮೇಲೆ ನಿನಗೆ PF ESI ಎಲ್ಲ ಲೆಕ್ಕ ಮಾಡಿ ನಿನಗೊಂದು ಅಮೌಂಟ್ ಸೆಟಲ್ಮೆಂಟ್ ಮಾಡ್ತೀನಲ್ಲ, ಅದೇ ರೀತಿಯಾಗಿ ದೇವರು ನ್ಯಾಯ ವಿಚಾರಣೆ ದಿವಸ ಎಲ್ಲರಿಗೊಂದು ಸೆಟ್ಲ್ಮೆಂಟ್ ಇಟ್ಟಿದ್ದಾರೆ ಸ್ವಾಮಿ. ಅವನ ನಡತೆಗೆ ತಕ್ಕಂತ ಪ್ರತಿಫಲ ನನ್ನ ಕೈಯಲ್ಲಿ ಅದೇ. ಯಾರ ಕೈಯಲ್ಲಿ? ಪರಲೋಕದ ಬೀಗದ ಕೈ ಯೇಸು ಸ್ವಾಮಿ ಹತ್ರ ಇದೆ. ಅದಕ್ಕೆ ಹೇಳಿರುವುದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. ಜೀವ ಕೊಡುವ ರೊಟ್ಟಿ ನಾನೇ. ಇದನ್ನ ಸರಿಯಾದ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಕೇಳ್ತೀವಿ, ಹಿಂದ್ಗಡೆ ಹೋದ ತಕ್ಷಣ ಮತ್ತೆ ಯಥಾ ರಾಜ ತಥಾ ಪ್ರಜಾ. ಇಲ್ಲ, ಆ ರೀತಿಯಾಗಿ ದೇವರು ಎಲ್ಲೂ ಕರೆದಿಲ್ಲ. ನೀವಿಲ್ಲಿ ಮನದಟ್ಟು ಮಾಡಿಕೊಂಡು ವಾಕ್ಯವನ್ನು ಇದು, ಅದಕ್ಕೆ ದೇವರು ಹೇಳ್ತಾರೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ನೀವು ಈ ಲೋಕವನ್ನ ಕುರಿತು ಬೇರೆಗಳನ್ನ ಮಾತುಗಳನ್ನ ಆಡ್ಬೇಕಾದ್ರೆ ಪರಲೋಕದ ಮಾತುಗಳನ್ನ ನಿಮ್ಗೆ ನೆನಪಿಗೆ ಬಂದಾಗ ಈ ಮಾತುಗಳನ್ನ ಅಡಗಿಸಿ ಬಿಡ್ತೀರಿ. ಹಲ್ಲೆಲೂಯಾ. ಅಯ್ಯೋ, ದೇವರು ಈ ಶಬ್ದವನ್ನ ಕೇಳ್ತಾರಲ್ಲ, ದೇವರು ಏನಾರ ದಂಡನೆ ಮಾಡ್ತಾರ ನಮ್ಗೆ? ದೇವ್ರಿಗೆ ಗೊತ್ತಾಗ್ಬಿಡ್ತೈತಿ ಈ ಮಾತುಗಳನ್ನೆಲ್ಲ ನಾವು ಆಡೋದು. ನೀ ಮನಸ್ಸಿನ ಮಾತುಗಳು ಸತ ಅರ್ಥ ಆಗ್ತದೆ ಸ್ವಾಮಿಗೆ. ಅದಕ್ಕಾಗಿ ನಮ್ಮನ್ನು ನಾವು ಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು. ಹೇಗೆ ಶುದ್ಧತೆ? ಇಸ್ತ್ರಿ ಮಾಡಿ ಸೆಂಟು ಪೌಡ್ರು ಸ್ನೋ ಅಲ್ಲ, ಒಳಗಡೆ, ಈ ಒಳಗಡೆ ನೋಡ್ತಾರೆ. ಇದಲ್ಲ, ಇದು ಲಾಜರ ಅರ್ಧೋಗಿದ್ದ ಬಟ್ಟೆ, ಮೈ ಕೈಯೆಲ್ಲ ಹುಣ್ಣು ಗಾಯ ರೋಗ ಸಿಕ್ಕಾಪಟ್ಟೆ. ಅವನಿಗೆ ಒಳ್ಳೆ ಜಾಗನೇ ಇರಲಿಲ್ಲ ಅಂತ ಕಾಣುತ್ತೆ ಬಾಡಿಲಿ, ಅಷ್ಟು ಅವನು ದೇಹ ಹಾಳಾಗಿದೆ. ಆದರೂ ಅವನಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರು ಒಬ್ರು ಇಲ್ಲ, ಅಲ್ಲಿ ಮುಟ್ಲಿಲ್ಲ ಒಬ್ರು. ಅವನೆಲ್ಲಿ ಹೋದ? ಅಬ್ರಾಮನ ಹೆದೆಗೆ ಒರಗಿಕೊಂಡರು. ನಾವು ನೆನೆಸ್ತೇವೆ. ಇಲ್ಲಿ ಬಟ್ಟೆ ಕುರಿತು ನಾನು ಹೇಳಲಿಲ್ಲ, ಬಟ್ಟೆ ಕುರಿತು ನಾನು ಏನು ಹೇಳಲಿಲ್ಲ ಇಲ್ಲಿ. ಹಲ್ಲೆಲೂಯಾ. ಇಲ್ಲಿ ಒಳಗಡೆ ಮನುಷ್ಯನನ್ನ ಕುರಿತು ದೇವರು ಹೇಳ್ತಾರೆ. ಇಲ್ಲಿ ಮನುಷ್ಯ ಹೊರಗಡೆನ ತೋರಿಕೆಯನ್ನ ನೋಡಿ ಜಡ್ಜ್ ಮಾಡ್ತಾನೆ. ನಿನ್ನ ಸ್ಥಿತಿ ಇಷ್ಟೇ, ನಿನ್ನ ಕೆಪಾಸಿಟಿ ಇಷ್ಟೇ. ದೇವರು ಪಕ್ಷಪಾತಿ ಅಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಯಾರು ಪಾಪಿಗಳನ್ನ, ಒಳ್ಳೆಯವ್ರನ್ನ ಹುಡುಕಿ ಬಂದಿಲ್ಲ, ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡಕ್ಕೆ ಬಂದಿದ್ದೀನಿ. ದೊಡ್ಡ ದೊಡ್ಡ MP ಗಳು, ದೊಡ್ಡ ದೊಡ್ಡ MLAಗಳು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು ಇರ್ಬೋದು, ದೊಡ್ಡ ದೊಡ್ಡ ಡಾಕ್ಟರು, MD ಮಾಡಿದವರು, ಸಿಕ್ಕಾಪಟ್ಟೆ ಓದಂತವರು, ಗಂಟೆಗಟ್ಲೆ ಅವ್ರ ಅಪಾರ್ಟ್ಮೆಂಟಿಗೆ ಕೂತ್ಕೊಂಡು ಸಲಾಮ್ ಹೊಡೆದುಕೊಂಡು ರೋಗಿಗಳು ಕಾಯ್ತಾರಲ್ಲ, ಅಂತ ಡಾಕ್ಟರ್ಗೆ ಕರೆದಿಲ್ಲ. ದೇವರು ಯಾರಿಗೆ? ರೋಗಿಯನ್ನ ಕರೆದಿದ್ದಾರೆ ಸ್ವಾಮಿ. ಅದಕ್ಕೆ ಯೋಬ ಹೇಳ್ತಾರೆ, ದೇವರೇ ನೀನ ಗುಣಪಡಿಸಿದ್ರು ಸರಿ, ಗುಣಪಡಿಸಿಲ್ಲ ಅಂದ್ರೂ ಸರಿ, ನಾನು ಸತ್ತರು ನಿನಗಾಗಿಯೇ, ಬದುಕಿದ್ರು ನಿನಗಾಗಿಯೇ ದೇವರೇ. ಹಲ್ಲೆಲೂಯಾ. ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಹೇಳ್ತಾರೆ ಇವತ್ತು? ಅಂತ ಜನಗಳನ್ನ ದೇವರು ಹುಡುಕ್ತಾ ಇದ್ದಾರೆ. ಅಂತ ಜನಗಳು ಯಾರಿದ್ದೀರಿ? ನೋಹನಿಗೆ ನೀತಿವಂತನ ಯಾರಾದ್ರೂ ಇದ್ದಾರೋ? ಈ ಭೂಮಿ ಕೆಟ್ಟೋಗಿದೆ, ಎಲ್ಲ ನನ್ನ ನೀರಿನಿಂದ ನಾಶ ಮಾಡ್ತೇನೆ ಎಂಬುದಾಗಿ ನೋಡುವಾಗ ನೋಹನು ನೀತಿವಂತನೊಬ್ಬ ಕಂಡ. ಅದೇ ರೀತಿಯಾಗಿ ಗೋಪಶೆಟ್ಟಿಕೊಪ್ಪದಲ್ಲಿ ನೀನು ನೀತಿವಂತನಾದ್ರೆ ನಿನ್ನ ಕುಟುಂಬ ರಕ್ಷಣೆ, ಚಾಲುಕ್ಯನಗರದಲ್ಲಿ ನನ್ನ ಕುಟುಂಬ, ನಿಮ್ದು ಮಲ್ಲಿಕಾ ನಗರದಲ್ಲಿ ನಿಮ್ಮ ಕುಟುಂಬ. ಈ ರೀತಿಯಾಗಿ ದೇವರು ಆಯ್ಕೆ ಮಾಡ್ತಾರೆ, ಆಯ್ಕೆ ಮಾಡಿ ರಕ್ಷಣೆ ಮಾಡ್ತಾರೆ. ಇದನ್ನ ತಿಳಿದುಕೊಳ್ಳಕ್ಕೆ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಬಂದು ಆಲಯದಲ್ಲಿ ಕೂಡೋದು ಬೇರೇನಕ್ಕೂ ಅಲ್ಲ ಪ್ರಿಯನೇ. ಹಾಲೆಲೂಯಾ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಇದು ಯಾವ ವಾಕ್ಯ ಭಾಗ ತೆಗೆದುಕೊಂಡಿಲ್ಲ, ಅದು ದೇವರ ಆತ್ಮನ ನಡೆಸುವಿಕೆ ಆಗಿರೋದಕ್ಕೋಸ್ಕರ ಈ ವಾಕ್ಯ ಕೆಳಗೆ ಹೋಗಲಿಲ್ಲ. ನಾವು ದೇವರ ಚಿತ್ತವಾದರೆ ನಾಳೆ ಇದೇ ಸಂದೇಶವನ್ನು ಮತ್ತೆ ತೆಗೆದುಕೊಳ್ಳೋಣ.
ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸುತ್ತಾ, ದೇವರ ಸ್ತೋತ್ರ ರಾಜನೇ. ಹಾಲೆಲೂಯಾ. ವಿಡಿಯೋ ಮುಖ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು ದೇವರೇ. ಸ್ತೋತ್ರ ಕರ್ತನೆ. ಈ ವಾಕ್ಯದಿಂದ ಸ್ವಾಮಿ ದೇವರೇ, ಎಲ್ಲರನ್ನು ಮನನೇತ್ರಗಳನ್ನು ತೆರೆದು ಸ್ವಾಮಿ ಅವರೊಂದಿಗೆ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.